ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಚವನೋ ಜವನೋ ಭೃಗುಃ ಶಮನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಕಾಲ ಎಷ್ಟು ಬೇಗನೆ ಮುಂದೆ ಸಾಗ್ತಾ ಇದೆ ಅಲ್ವಾ. 2025ನೇ ಇಸ್ವಿ ನೋಡ್ತಾ ಇದ್ದಂತೆ ಮುಗಿದೋಯಿತು. 26ನೇ ಇಸ್ವಿ ವರ್ಷ ಭವಿಷ್ಯವನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಇನ್ನು ಜನವರಿ ತಿಂಗಳ ಮಾಸ ಭವಿಷ್ಯ ಅಪ್ಲೋಡ್ ಮಾಡಿ ಫೆಬ್ರವರಿ ತಿಂಗಳು ಕೂಡ ನೋಡ್ತಾ ಇದ್ದಂತೆ ಬರ್ತಾ ಇದೆ. ಹಾಗಾಗಿ ಆದಷ್ಟು ಬೇಗನೆ ವಿಡಿಯೋ ಮಾಡಿ ಹಾಕಬೇಕು ಹೇಳುವಂತಹದ್ದು. ನೋಡ್ತಾ ಇದ್ದಂತೆ ಯುಗಾದಿಯೂ ಕೂಡ ಬರುತ್ತೆ. ಹಾಗಾಗಿ ಕಾಲದ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಮನವನ್ನು ಇಟ್ಕೊಂಡು ಕಾಲದ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನನ್ನು ನೋಡ್ತಾ ಮುಂದೆ ಸಾಗುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, 2ನೇ ರಾಶಿಯಲ್ಲಿ ಕೇತು, ಇದು ಬಹಳ ಒಳ್ಳೆಯದು. 2ನೇ ರಾಶಿ ಕೇತು ಇನ್ನು ಹಾಳು ಮಾಡುವಂತಹ ಗ್ರಹ ಅಲ್ಲ. ಇನ್ನು 12ನೇ ರಾಶಿಯಲ್ಲಿ ಗುರು, ಸ್ವಲ್ಪ ಗುರುವಿನ ಬಲ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನೀವು 12ನೇ ರಾಶಿಯಲ್ಲಿ ಗುರು ಇದರಿಂದ ಸ್ವಲ್ಪ ಪ್ರಯತ್ನಗಳು ಸ್ವಲ್ಪ ಜಾಸ್ತಿ ಆಗಬೇಕಾಗಬಹುದು. 3, 4, 5, 6ನೇ ರಾಶಿಯಲ್ಲಿ ಯಾರಿಲ್ಲ. 7ನೇ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗೆ 8ನೇ ರಾಶಿಯಲ್ಲಿ ನೋಡಿ 13, 15ನೇ ತಾರೀಕು ಅನಂತರದಲ್ಲಿ ರವಿ, ಶುಕ್ರ, ಬುಧ, ರಾಹು 8ನೇ ರಾಶಿಗೆ ಹೋಗ್ತಾರೆ. ಹಾಗೆ 9ನೇ ರಾಶಿಯಲ್ಲಿ ಶನಿ ಇದ್ದಾನೆ. ಶನಿ ಒಬ್ಬನು ನಿಮ್ಮ ಬಲಿಷ್ಠವಾಗಿ ಒಂದು ಹಂತಕ್ಕೆ ಗಟ್ಟಿ ಇಟ್ಕೊಂಡಿದ್ದಾನೆ. ಭಾಗ್ಯದಲ್ಲಿ ನಿಂತು ಶನೇಶ್ವರ ನೀವು ಬಿಡ್ತಾ ಇಲ್ಲ. ಆದರೂ ಕರ್ಕಾಟಕ ರಾಶಿಯವರಿಗೆ ಎಲ್ಲೋ ಚಿಂತೆ, ಎಲ್ಲೋ ಒಂಥರ ಒತ್ತಡ, ಎಲ್ಲೋ ಒಂದು ಕಡೆಗೆ ಸಮಾಧಾನ ಇಲ್ಲ. ಹೀಗೆಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತಾ ಇದೆ ನಿಮಗೆ ಅಲ್ವಾ. ಒಂದು ಕಡೆಗೆ ಲಾಭ ಆಗತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಯಾವುದೋ ಒಂದು ರೀತಿಯಾದಂತಹ ಚಿಂತೆ ಹೇಳುವಂಥದ್ದು ಮನೆ ಮಾಡಿದೆ. ನೋಡಿ, ಈ ತಿಂಗಳಲ್ಲಿ 1ನೇ ತಾರೀಕಿಗೆ ಭಾರತ ಹುಣ್ಣಿಮೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ಶುಭವಾದಂಥ ದಿವಸ. ಇನ್ನು 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿ, ವಿಶೇಷವಾಗಿ ಶುಭವಾದಂಥ ದಿವಸ. 14ನೇ ತಾರೀಕಿಗೆ ಮಹಾಪ್ರದೋಷ, 15ನೇ ತಾರೀಕೆ ನೋಡಿ ಮಹಾಶಿವರಾತ್ರಿ, ಶಿವರಾತ್ರಿಯೇ ವಿಶೇಷ, ಅದನ್ನು ಕೂಡ ಮಹಾಶಿವರಾತ್ರಿ ಇದೆ. 16ನೇ ತಾರೀಕಿಗೆ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ, 17ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ, 18 ಚಂದ್ರದರ್ಶನ, 27 ಸರ್ವೇಶಾಂ ಏಕಾದಶಿ. ಒಟ್ಟಿನಲ್ಲಿ ಇದು ಮಾಘ ಮಾಸ. ನಿಮಗೆ ಸಂಕ್ರಾಂತಿ ಅನಂತರದಲ್ಲಿ ಸ್ವಲ್ಪ ಬದಲಾವಣೆ, ಸ್ವಲ್ಪ ದಾರಿಗಳೆಲ್ಲ ಆಗಿದೆ. ಆದರೂ ಕೂಡ ಒಂದು 15ನೇ ತಾರೀಕು ಅನಂತರದಲ್ಲಿ ಫೆಬ್ರವರಿ 15ನೇ ತಾರೀಕು ಅನಂತರದಲ್ಲಿ ನೋಡಿ ಅಷ್ಟಮದಲ್ಲಿರುವಂತಹ ರವಿ, ಶುಕ್ರರು, ಬುಧ, ರಾಹು ಗ್ರಹಗಳು ಸ್ವಲ್ಪ ಒಂಚೂರು ಹಿಡಿತದಲ್ಲೇ ಇಟ್ಕೊಳ್ಬೇಕು. ತಕ್ಕ ಮಟ್ಟಿಗೆ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಆತುರದ ನಿರ್ಧಾರ ಬೇಡ. ಒಂದು ಕ್ಷಣವೂ ಕೂಡ ಜೀವನದಲ್ಲಿ ಒಂದು ಹೆಜ್ಜೆ ತಪ್ಪಾಗಿಟ್ಟರೆ ಆ ಹೆಜ್ಜೆ ಸರಿ ಮಾಡಲಿಕ್ಕೆ ಆಗಲ್ಲ ಜೀವನದಲ್ಲಿ. ನೋಡಿ, ಯಾವುದೋ ಒಂದು ರಾಂಗ್ ಡಿಸಿಷನ್ ತೆಗೆದುಕೊಂಡ್ರೆ ನಮ್ಮ ಕೈಲಿ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸಾಕಷ್ಟು ಅಳೆದು ತೂಗಿ ಈ ತಿಂಗಳಲ್ಲಿ ನೀವೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಪ್ರಯತ್ನ ಮಾಡಬೇಕು. ನೋಡಿ, 1ನೇದಾಗಿ ಭಾಗ್ಯದಲ್ಲಿರುವಂಥ ಶನೇಶ್ವರನನ್ನು ಚಿಂತನೆ ಮಾಡೋಣ. ಶನೇಶ್ವರನು ಧೈರ್ಯ ಕೊಡ್ತಾ ಇದ್ದಾನೆ, ಮತ್ತು ಮುಂದೆ ಹೋರಾಡುವಂಥ ಅವಕಾಶಗಳನ್ನು ಕೊಡ್ತಾನೆ. ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಕೃಷಿಕರಿಗೆ ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಜಮೀನನ್ನು ಒಳ್ಳೆ ರೀತಿಯಾದಂಥ ಫಸಲು ಬರುವಂಥದ್ದು ಅಥವಾ ಕೃಷಿ ಜಮೀನೇನಾದರೂ ಕೊಂಡ್ಕೊಳ್ಳುವಂಥದ್ದು. ನಿಮ್ಮ ಜಮೀನಿಗೆ ತಾಗಿ 2 ಗುಂಟೆ 4 ಗುಂಟೆ ಜಾಗ ಇದ್ದರೆ ಆ ಜಾಗ ರಿಯಲ್ ಎಸ್ಟೇಟನ್ನು ಏನಾದರೂ ನೀವು ವಶಪಡಿಸ್ಕೊಳ್ಳುವಂಥದ್ದು, ಭೂಮಿ ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಹಿಂದೆ ನೋಡಿ ಬಹಳಷ್ಟು ಯೋಚನೆ ಮಾಡಿ, ಹಿಂದೆ ಕಾನೂನಿನ ಸಮಸ್ಯೆಗಳು, ಚಿಂತೆ ಎಷ್ಟೆಷ್ಟಿತ್ತು ನಿಮಗೆ, ಅದನ್ನೆಲ್ಲ ಭಗವಂತನು ಆ ಕಾಲದ ರೀತಿಯಲ್ಲಿ ನೀವು ಬಗೆಹರಿಸ್ಕೊಂಡು ನಿಮ್ಮನ್ನು ದೃಢವಾಗಿ ಮಾಡಿದ್ದಾನೆ ಭಗವಂತ. ಎಲ್ಲೋ ಒಂದು ಕಡೆಗೆ ಭಗವಂತ ನಿಮ್ಮನ್ನು ದೃಢವಾಗಿ ಮಾಡಿ ದೃಢವಾಗಿ ನಿಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಹೂವು ಎತ್ತದ ಹಾಗೆ ನಿಮ್ಮನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಂತೇಳಿ ಗುರು 12ನೇ ರಾಶಿಯಲ್ಲಿದ್ದರೂ ಕೂಡ ಈ ಕಡೆ ಶನೇಶ್ವರನು ಭಾಗ್ಯದಲ್ಲಿದ್ದಾನೆ. ಶನೇಶ್ವರನ ದೃಷ್ಟಿ ಇವು ಒಳ್ಳೆಯ ಫಲಗಳನ್ನು ಕೊಡ್ತಾ ಇದೆ. ಹಾಗೆ ಧಾರ್ಮಿಕವಾದಂಥ ಮುಖಂಡರಿರಬಹುದು, ದೇವಸ್ಥಾನದ ಅರ್ಚಕರಿರಬಹುದು, ಅಥವಾ ನೀವು ಪಾಠ ಪ್ರವಚನ ಮಾಡ್ತಾ ಇರುವಂತಹ ಆಚಾರ್ಯರಿರಬಹುದು, ನಿಮಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ರವಿ ಕೊಡ್ತಾ ಇದ್ದಾನೆ. ಹಾಗಾಗಿ 15ನೇ ತಾರೀಕು ಪೂರ್ವದಲ್ಲಿ ಇವೆಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ ಹೇಳುವಂಥದ್ದು ಸಿಗುತ್ತೆ. ಸನ್ಮಾನಗಳು ಕೂಡ ಸಿಗುತ್ತೆ. ಯಾಕಂದರೆ ಮನುಷ್ಯನಿಗೆ ಏನೋ ಒಂದು ಕೆಲಸ ಮಾಡಿದಾಗ ಇಲ್ಲಪ್ಪ ಪರವಾಗಿಲ್ಲ ನೀವು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿದಾಗ ಏನೋ ಒಂದು ಆತ್ಮಸಂತೋಷ ಅಂತ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ಕೆಲವು ಜನ
ಹೊಗಳಿಕೆಯನ್ನೇ ಜಾಸ್ತಿ ಇಷ್ಟಪಡ್ತಾ ಇರ್ತಾರೆ. ಆದರೆ ಕರ್ಕರಾಶಿಯವರು ಹೊಗಳಿಕೆಗೆ ಇಷ್ಟಪಡೋರಲ್ಲ, ಕೆಲಸವನ್ನು ಇಷ್ಟಪಡುವಂತಹ ಜನ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಕೈ ತುಂಬ ಕೆಲಸ ಬರುವಂಥದ್ದು, ಕೈ ತುಂಬ ದುಡ್ಡು ಬರುವಂಥ ಅವಕಾಶಗಳಾಗುತ್ತೆ. ಎಷ್ಟೋ ಸಲ ಬರೀ ಕೆಲಸ ಆಗುತ್ತೆ, ದುಡ್ಡು ಇರೋದಿಲ್ಲ, ಇಂತಹ ಪರಿಸ್ಥಿತಿ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಹಣವೂ ಕೂಡ ಬರುತ್ತೆ, ಅದರ ಜೊತೆಯಲ್ಲಿ ಕೆಲಸವೂ ಕೂಡ ಬರುತ್ತೆ. ಕೆಲಸದ ಹಿಂದೆ ಹಣ ಬರಲೇಬೇಕಲ್ವ. ಹಾಗಾಗಿ ಬಹಳಷ್ಟು ರೀತಿಯಾದಂಥ ಕೆಲಸಗಳು ಬರುತ್ತೆ. ನಿಮ್ಮ ತಲೆ ಬೇರೆ 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 ಬಿಸ್ನೆಸ್ ಕಡೆಗೆ ಓಡ್ತಾ ಇದೆ. ನೋಡಿ, 2025 ಅಂತ್ಯದಲ್ಲಿ 2026 ಆರಂಭದಿಂದಲೇ ಸಂಕ್ರಾಂತಿ ಮುಗಿದ ಅನಂತರದಲ್ಲೇ ತಲೆಯಲ್ಲಿ ಆ ಬಿಸ್ನೆಸ್ ಮಾಡಿದರೆ ಹೇಗೆ, ಈ ಬಿಸ್ನೆಸ್ ಮಾಡಿದರೆ ಹೇಗೆ, ಯಾವ ಬಿಸ್ನೆಸ್ಸನ್ನು ಮಾಡಿದ್ರೆ ಲಾಭ ಆಗುತ್ತೆ, ಇದೆಲ್ಲ ಓಡ್ತಾ ಇದೆ ತಲೆಯಲ್ಲಿ. ಖಂಡಿತವಾಗೂ ಪ್ರಯತ್ನ ಮಾಡಿ. ಆದರೆ ಸಣ್ಣ ಹಂತದಿಂದ ಶುರು ಮಾಡಿಕೊಳ್ಳಿ, ಜೀರೋಯಿಂದ ಶುರು ಮಾಡಿ. ಹೀರೋ ಆಗಬೇಕಾ ನೀವು, ಜೀರೋದಿಂದ ಶುರು ಮಾಡಿ. ಒಂದೇ ಸಲ ಹೀರೋ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಷ್ಟು ಪರಿಶ್ರಮ, ಎಷ್ಟು ಕಷ್ಟಪಟ್ಟು ಮಹಾತ್ಮರು, ದೊಡ್ಡವರು, ಸಾಧಕರನ್ನು ನಾವು ನೋಡ್ತೇವೆ. ಇವತ್ತು ವಿವೇಕಾನಂದರ ನಾವು ಗಮನಿಸ್ತೇವೆ ಅಲ್ವಾ. ಹಾಗಾಗಿ ಅಂತಹ ಮಹನೀಯರು, ದೊಡ್ಡ ವ್ಯಕ್ತಿಗಳು ಎಷ್ಟೊಂದು ಸಾಧನೆ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರ ಕಷ್ಟಕ್ಕೆ ನಮ್ಮ ಸ್ವಾತಂತ್ರ್ಯ ತರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಸಾಮಾನ್ಯ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಅಲ್ಲ, ಒಂದು ಕಷ್ಟವೂ ಅಲ್ಲ. ಹಾಗಾಗಿ ನಾವು ಆದಷ್ಟು ಕಷ್ಟಪಡೋದನ್ನು, ಹಾರ್ಡ್ ವರ್ಕ್ ಮಾಡೋದನ್ನು ಬಿಡಬಾರದು. ಯಾಕಂದರೆ ಕರ್ಕಾಟಕ ರಾಶಿಯವರಿಗೇನು ಒಂದು ಮನಸ್ಸು ಧೈರ್ಯವಾಗಿದೆ, ಎರಡನೇದು ಹಾರ್ಡ್ ವರ್ಕ್ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ತಕ್ಕ ಮಟ್ಟಿಗೆ ವ್ಯಾಪಾರ ಸ್ಥಾನವನ್ನು ವೃದ್ಧಿ ಮಾಡಿದಿರಿ, ಬೇರೆ ಬೇರೆ ಇನ್ಕಮ್ ಸೋರ್ಸನ್ನು ವೃದ್ಧಿ ಮಾಡ್ಕೊಂಡಿದ್ದೀರಿ. ತಕ್ಕ ಮಟ್ಟಿಗೆ ಕಷ್ಟ ನಷ್ಟಗಳಿದ್ದರೂ ಕೂಡ ಅದನ್ನು ಸರಿ ತೂಗಿಸ್ಕೊಂಡು ಹೋಗುವಂತಹ ಕಷ್ಟ ನಷ್ಟಗಳಿಲ್ವಾ? ಕಷ್ಟ ನಷ್ಟಗಳಿದೆ. ಆದರೂ ಒಂದು ಆತ್ಮಸ್ಥೈರ್ಯದಿಂದ ಮುಂದೆ ಹೋಗ್ತಾ ಇದ್ದೀರಿ. ಹಾಗಾಗಿ ಒಂದು ಹಂತಕ್ಕೆ ಬೇರೆ ಬೇರೆ ಇನ್ಕಮ್ ಸೋರ್ಸುಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಅನಂತರದಲ್ಲಿ ಭೂಮಿಯ ಅನುಕೂಲತೆಗಳನ್ನು ಕೂಡ ಹಿಂದೆ ಹೇಳಿದ ಹಾಗೆ ಅದನ್ನು ಕೂಡ ಪ್ರಯತ್ನ ಮಾಡಬಹುದು. ಒಂದು 5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ಕೌಟುಂಬಿಕವಾದಂತಹ ಕಿರಿಕಿರಿಗಳು, ಸ್ವಲ್ಪ ಆಶ್ಲೇಷ ನಕ್ಷತ್ರದವರು, ಬೇರೆಯವರಿಗೆ ಸ್ವಲ್ಪ ಕೌಟುಂಬಿಕವಾದಂತಹ ಕಿರಿಕಿರಿ, ಚಿಂತೆ ಸ್ವಲ್ಪ ಜಾಸ್ತಿ ಬರಬಹುದು. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದರೆ ಮನೆಯಲ್ಲೇ ಸ್ವಲ್ಪ ನೆಮ್ಮದಿ ಇಲ್ಲ ಅಂತ ಅನಿಸ್ಬಹುದು. ಎಲ್ಲದಕ್ಕೂ ತಾಳ್ಮೆ ಮುಖ್ಯ. ತಾಳಿದವನು ಬಾಳಿಯಾನು. ಬಹಳಷ್ಟು ತಾಳ್ಮೆ ಇಟ್ಟುಕೊಂಡು ಮನುಷ್ಯ ಪ್ರಯತ್ನವನ್ನು ಮಾಡಿ. ತಾಳ್ಮೆ ಇಲ್ಲ ಅಂತಾದರೆ ಯಾವುದೂ ಕೂಡ ಅವಕಾಶಗಳು, ಲಾಭಗಳು ಸಿಗಲಿಕ್ಕಿಲ್ಲ ಜೀವನದಲ್ಲಿ. ಹಾಗಾಗಿ ತಾಳ್ಮೆ ಬಗ್ಗೆ ಭಾರಿ ಗಮನ ಇಟ್ಕೊಂಡು ಪ್ರಯತ್ನ ಮಾಡಿ. ಇನ್ನು ಮೂರನೇದಾಗಿ, ಆದಷ್ಟು ನೀವು ಪಾಠ ಕಲ್ತ್ಕೊಂಡಿದ್ದೀರಿ, ಹಣಕಾಸು ಕೊಡೋದಿಲ್ಲ. ಯಾಕಂದರೆ ಬಹಳಷ್ಟು ಜನ ನೀವು ಮೋಸ ಮಾಡಿ ತೊಂದರೆಯನ್ನು ಕೊಟ್ಟಿದ್ದಾರೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಇನ್ನೊಬ್ಬರಿಗೆ ಕೊಡುವಾಗ ನೋಡಿಕೊಂಡು ಕೊಡಿ ಅಂತ. ನಾಲ್ಕನೇದಾಗಿ, ಏನೇ ಇದ್ದರೂ ಕೂಡ ಒಂದು ಲೇಖನ, ಬರವಣಿಗೆ, ಇದ್ರ ಮೂಲಕವಾಗಿ ಪ್ರಯತ್ನ ಮಾಡಿ. ಒಂದೇ ಸಲ ಏನೋ ಸಮಸ್ಯೆ ಮಾಡ್ತೇನೆ ಅಂತಂದರೆ ಬೇಡ. ಯಾವುದು ಕೂಡ ಒಂದು ಹಂತವಾಗಿ ಒಂದೊಂದೇ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಒಂದೇ ಸಲ ನಾವೇನೋ ಮಾಡ್ತೇವೆ ಅಥವಾ ಒಂದೇ ಸಲ ನಾವೇನೋ ಒಂದು ತೊಂದರೆಗೆ ಬೀಳ್ತೇವೆ ಹೇಳುವಂಥದ್ದು ಬೇಡ. ಹಾಗಾಗಿ ಒಂದು ಹಂತಕ್ಕೆ ತೊಂದರೆ ಬೀಳ್ತೇವೆ ಗೊತ್ತಾಗತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಹಂತವಾಗಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿರ್ತೀರಿ. ಆವಾಗ ನೋಡ್ಕೊಳ್ಳಿ ಒಂದು ಸ್ವಲ್ಪ ಏನು ತೊಂದರೆ ಆಗ್ತಾ ಇದೆ, ನಮ್ಮ ಹತ್ರ ಸರಿ ಮಾಡಲಿಕ್ಕೆ ಆಗುತ್ತೋ, ಅಥವಾ ಲಾಸ್ ಆದರೂ ನಮ್ಮ ಹತ್ರ ತಡ್ಕೊಳ್ಳಿಕ್ಕೆ ಆಗುತ್ತೋ, ಅಥವಾ ಈ ಲಾಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ವೋ. ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇರುವುದನ್ನು ಮಾರ್ಕೊಂಡು ಹೊರಗಡೆ ಬನ್ನಿ. ಯಾಕಂದರೆ ಜೀವನದಲ್ಲಿ ಆ ಸಮಯ ಒಂದು ಉಳಿದ್ರೆ ಏನಾದರೂ ಒಂದು ಸಾಧಿಸೋಕ್ಕೆ ಅವಕಾಶಗಳಿದೆ. ಇನ್ನು ವಾಹನದಿಂದ ಬಹಳ ಒಳ್ಳೆಯದು. ಕಬ್ಬಿಣದ ವ್ಯವಹಾರ ಮಾಡೋರು, ಸೇಲ್ ಬಿಲ್ಡಿಂಗ್ ಕಟ್ಟುವಂಥವರು, ಬಿಲ್ಡರು, ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕುಜ ಕೊಡ್ತಾನೆ. ಏನೋ ಒಂದು ಜೀವನದಲ್ಲಿ ಸಾಧನೆ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಮರಳಿ ಯತ್ನ ಮಾಡೋ ಹೇಳುವಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇದೆ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಗುರುಬಲ ಸ್ವಲ್ಪ ಕಡಿಮೆ ಇದೆ. ಅದು ಶುಕ್ರನೂ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಶುಕ್ರನೂ ಸ್ವಲ್ಪ ಕಷ್ಟವೇ. ಇನ್ನು ಕುಜ ಏನಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೂ ಮುಂದೆ ಹೋದಾಗ ಹಿಂದೆ ಬರುವಂಥ ಸಾಧ್ಯತೆಗಳಿದೆ. ಸಂತಾನಾದಿಗಳು ಕೂಡ ಪ್ರಯತ್ನವನ್ನು ಮಾಡಿ. ಸಂತಾನಾದಿಗಳು ಎಲ್ಲೋ ಒಂದು ಕಡೆಗೆ ಸಂತಾನ ಆಗುವುದಿಲ್ಲ ಅಂತಿಲ್ಲ, ಆದರೂ ಕೂಡ ಏನೋ ಸಂತಾನ ಆಗತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಇವು ಬರುತ್ತೆ. ಧೈರ್ಯದಿಂದ ಇನ್ನೊಂದು ಸಲ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಧೈರ್ಯ, ಪ್ರಯತ್ನ, ಭಗವಂತನ ಅನುಗ್ರಹ ಆಗತ್ತೆ. ಹಾಗಾಗಿ ಅಂತಹ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಮಿಕ್ಕಿರುವಂತಹದ್ದೆಲ್ಲ ಸಾಧನೆ ಕಡೆಗೆ ನಿಮ್ಮನ್ನು ಕರ್ಕೊಂಡು ಭಗವಂತ ಹೋಗ್ತಾ ಇದ್ದಾನೆ. ಮತ್ತು 5 ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಬದಲಾವಣೆಗಳು ಕಾಣಬಹುದು. ಏನಪ್ಪ? ಒಂದನೇದಾಗಿ, ಬೇರೆ ಯಾವುದೋ ರೀತಿಯಾದಂಥ ಬಿಸ್ನೆಸ್ಸನ್ನು ಯೋಚನೆ ಮಾಡ್ತಾ ಇರ್ತೀರಿ. ತಕ್ಕ ಮಟ್ಟಿಗೆ ಅದಕ್ಕೆ ಉತ್ತಮವಾದಂಥ ವ್ಯಕ್ತಿಯು ಸಿಗ್ತಾನೆ ನಿಮಗೆ. ಯಾಕಂದರೆ
ರೋಗಿ ಬಯಸಿದ್ದು ಹಾಲು ಹಾಗೆ ವೈದ್ಯ ಕೊಟ್ಟದ್ದು ಹಾಲು ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಬಯಸಿದ್ದು ಹಾಲೇ ಆಗುತ್ತೆ. ಹಾಗೆ ಯಾರೊಬ್ಬರು ಒಳ್ಳೆಯ ವ್ಯಕ್ತಿಗಳು ಕೂಡ ಸಿಗ್ತಾರೆ, ಅದು ಒಳ್ಳೆಯದು. ಯಾಕಂದರೆ ನೀವು ಏನೇನು ಚಿಂತನೆ ಮಾಡ್ತಾ ಹೋಗ್ತೀರೋ, ಪ್ರಕೃತಿ, ಪರಮಾತ್ಮ, ಜಗತ್ತು ಅಂತ ನಾವೇನು ಅಂದ್ಕೊಳ್ತೇವೆಯೋ ಅದನ್ನು ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾರೆ. ಆದರೆ ಅದೆಲ್ಲವೂ ಕೂಡ ಈಶ್ವರನೇ, ಅಂತಹ ಪರಮೇಶ್ವರನೇ ಅದನ್ನೆಲ್ಲ ಅನುಗ್ರಹಿಸ್ತಾ ಹೋಗ್ತಾನೆ. ನೋಡಿ, ನೀವು ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ ಇರಿ, ನಿಮಗೆಲ್ಲ ಟೀಚಿಂಗ್ ಇರುವಂಥದ್ದೇ ಜನ ಸಿಗ್ತಾ ಹೋಗ್ತಾರೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋಗಿ, ಈಗ ಅಸ್ಟ್ರಾಲಜಿ ಸರ್ಚ್ ಮಾಡ್ತಾ ಇದ್ದರೆ ಅಸ್ಟ್ರಾಲಜಿ ಎಲ್ಲ ವಿಡಿಯೋದು ಕೊಡ್ತಾ ಹೋಗುತ್ತೆ. ಅಥವಾ ಯಾವುದೋ ಬಿಸ್ನೆಸ್ ಬಗ್ಗೆ ಮಾಡ್ತಾ ಇದ್ದರೆ ಅಥವಾ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಅದೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಏನು ನಿಮ್ಮ ಮನಸ್ಥಿತಿ ಇದೆಯೋ ಅದಕ್ಕೆ ತಕ್ಕ ಮಟ್ಟಿಗೆ ಭಗವಂತನು ತಥಾಸ್ತು ತಥಾಸ್ತು ಅಂಥೇಳಿ ತಥಾಸ್ತು ದೇವತೆಗಳು ಅನುಗ್ರಹ ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ದೇವತಾನುಗ್ರಹವೂ ಇಲ್ಲ, ಕಷ್ಟದಲ್ಲಿದೆ ಅಂತ ಆಗಿದೆ, ಆದರೆ ತಥಾಸ್ತು ದೇವತೆಗಳು ನಿಮ್ಮ ಅನುಗ್ರಹ ಮಾಡ್ತಾ ಇರ್ತಾರೆ. ಹಾಗೆ ಎರಡನೇದಾಗಿ ಖುಷಿ ಸಂತೋಷಗಳು ಕೂಡ ಸಿಗುತ್ತೆ, ಸನ್ಮಾದಾದಿಗಳು ಕೂಡ ಈ ತಿಂಗಳಲ್ಲಿ ಸಿಗುತ್ತೆ. ಹಾಗೆ ಮೂರನೇದಾಗಿ ನಿಮಗೆ ತೊಂದರೆಗಳಿದೆ, ಆದರೂ ಅದರಿಂದ ಹೊರಗಡೆ ಬರುವಂತಹ ಎಲ್ಲೋ ಒಂದು ಧೈರ್ಯ ಸಾಮರ್ಥ್ಯ ಮನಸ್ಸಿನ ಒಳಗೆ ಬರುತ್ತೆ. ನಾಲ್ಕನೇದಾಗಿ ತಂದೆ ತಾಯಿಯವರ ಆಶೀರ್ವಾದ. ಯಾಕಂದರೆ ಏನೇ ಇದ್ದರೂ ಕೂಡ ತಂದೆ ತಾಯಿಯವರ ಆಶೀರ್ವಾದ ಇಲ್ಲ ಅಥವಾ ಹಿರಿಯರ ಆಶೀರ್ವಾದ ಇಲ್ಲ ಅಂತಂದರೆ ಬಹಳ ಕಷ್ಟ ಜೀವನ. ಹಾಗಾಗಿ ಅಂತಹ ತಂದೆ ತಾಯಿಯವರ ಆಶೀರ್ವಾದ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯಾಗುವ ಹಾಗೆ. ಯಾಕಂದರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಬಂದರೂ ಕೂಡ ಆ ಭಗವಂತ ನಿಮ್ಮನ್ನು ಎತ್ತಿ ಹಿಡಿದಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ, ಯಾಕಂದರೆ ಇದು ಚಂದ್ರನ ರಾಶಿ ನೋಡಿ, ಹಾಗಾಗಿ ಚಂದ್ರನ ರಾಶಿ ಆದದ್ರಿಂದ ಕಷ್ಟ ಬಂದರೂ ಎಲ್ಲೋ ಒಂದು ಕಡೆಗೆ ಹೊರಗಡೆ ಬರುವಂಥ ದಾರಿಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾ ಇರ್ತೀರಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಒಂದು ಹಂತದ ದಾರಿಗಳನ್ನು ಕಾಣ್ತಾ ಬರಬಹುದು. ಮನಸ್ಸನ್ನು ದೃಢವಾಗಿಟ್ಟುಕೊಂಡು ನಕ್ಷತ್ರ ಪರಿಹಾರಗಳನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳು ಪುನರ್ವಸು ನಕ್ಷತ್ರ 4ನೇ ಪಾದ, ಸಾಧ್ಯ ಆದ ಮಟ್ಟಿಗೆ ಸಂಕಷ್ಟರ ಚತುರ್ಥಿ ಅಥವಾ ಕುಂಭ ಸಂಕ್ರಾಂತಿ 5ನೇ ತಾರೀಕು 13ನೇ ತಾರೀಕಿಗಿದೆ. ಸಾಧ್ಯ ಆದ ಮಟ್ಟಿಗೆ ಈಶ್ವರನ ಧ್ಯಾನವನ್ನೇ ಮಾಡಿ, ಅದು ಬಹಳ ಒಳ್ಳೆಯದು. ಪುಷ್ಯ ನಕ್ಷತ್ರದವರು ಮರೆಯದೇ ಇದ್ದ ಹಾಗೆ ನೋಡಿ 15ನೇ ತಾರೀಕಿಗೆ ಮಹಾಶಿವರಾತ್ರಿ, ಶಿವನ ನಾಮಸ್ಮರಣೆ ಬಿಡಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಖಂಡ ಮಂಡಲಾಕಾರಂ, ಅಖಂಡವಾದಂಥ ಶಿವನನ್ನು ಧ್ಯಾನ ಮಾಡಿ. ಶಿವನಿಗೆ ಎಲ್ಲೋ ಒಂದು ಕಡೆ ರುದ್ರಾಭಿಷೇಕ ಮಾಡ್ತಾ ಇರ್ತಾರೆ, ಅಥವಾ ಏನೋ ಪ್ರಸಾದಕ್ಕೆ ನಾವೇನಾದ್ರು ಸೇವೆ ಕೊಡಬಹುದು. ಇಂತಹ ಮನಸ್ಥಿತಿ ಇದ್ದರೆ ಅದನ್ನು ನಾವು ಭಾಗವಹಿಸಬಹುದು. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಒಬ್ಬರೇ ಇದ್ರೆ ಏನು ಮಾಡಲಿಕ್ಕಾಗತ್ತೆ. ಸಂಘೆ, ಕಲಿಯುಗದಲ್ಲಿ ಸಂಘದಿಂದ ಮಾಡಬೇಕಂತೆ, 4 ಜನ ಸೇರಿ ಮಾಡಬೇಕಂತೆ. ಹಾಗಾಗಿ ಆ ಸಂಘದ ಮೂಲಕವಾಗಿ ಏನಾದರೂ ಮಾಡಿದರೆ ಅನುಕೂಲತೆಗಳಾಗತ್ತೆ. ಹಾಗಾಗಿ ಸಾಂಘಿಕವಾಗಿ ಏನಾದರೂ ಮಾಡಬೇಕು, ಸಾಮೂಹಿಕವಾಗೂ ಕೂಡ ನಾವು ಭಾಗವಹಿಸಬಹುದು. ಸ್ವಂತವಾಗಿ ಮಾಡಲಿಕ್ಕಾಗತ್ತೆ ಅಂದರೆ ಶಿವರಾತ್ರಿಯಲ್ಲಿ ಸ್ವಂತವಾಗಿ ಈಶ್ವರನಿಗೆ ಅನುಷ್ಠಾನ ಮಾಡಿಸಿ. ಏಕಾದಶಿ ರುದ್ರವೋ ಶತರುದ್ರವೋ ಇಂತಹ ರುದ್ರ ಅಭಿಷೇಕ ಪೂಜೆ ನಮಸ್ಕಾರಗಳನ್ನು ಮಾಡಿಸಿ. ಸಾಧ್ಯ ಇಲ್ವೋ ಸಾಮೂಹಿಕವಾಗಿ ಎಲ್ಲೋ ಮಾಡ್ತಾ ಇದ್ದಾರೆ, ನಮ್ಮ ಕೈಲಾದಂಥ ಅಳಿಲು ಸೇವೆ ಕೊಡುವಂಥ ಪ್ರಯತ್ನವನ್ನು ಮಾಡಿ, ಮರಿಬೇಡಿ. ಇನ್ನು ಅಶ್ಲೇಷ ನಕ್ಷತ್ರದವರು ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶಕ್ತಿ ಇದೆಯಾ ಉಪವಾಸ ಮಾಡಿ, ಇಲ್ವಾ ಶಿವನಾಮಸ್ಮರಣೆಯನ್ನು ಜಾಗರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಶಿವನನ್ನು ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಅಥವಾ ಈ ಅಮರಕೋಶದಲ್ಲಿ ಸ್ವಶೇಜಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಎಂಬುದಾಗಿ ಕರೀತಾರೆ. ಶಿವ ಅಂತಂದರೆ ಯಾರು? ಮಂಗಲಪ್ರದನಾದಂಥವನು. ನೀವು ಏನು ಕೇಳಿದ್ರು ಕೊಡ್ತಾನೆ. ಅವನು ಬೋಳಶಂಕರ ಅಲ್ವಾ, ತನ್ನ ಆತ್ಮಲಿಂಗವನ್ನೇ ರಾಮನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಸಣ್ಣ ಸಣ್ಣ ಕಾಮನೆಗಳೆಲ್ಲ ಏನು ಆ ಶಿವನಿಗೆ. ಹಾಗಾಗಿ ನಾವು ಏನು ಕೇಳಿದ್ರು ಅನುಗ್ರಹಿಸ್ತಾನೆ ಶಿವನು ಅಂತ. ಶಿವರಾತ್ರಿಯ ವಿಶೇಷವಾದಂಥ ಒಂದು ದಿವಸ. ಹಾಗೆ ಶಿವರಾತ್ರಿ ಬಗ್ಗೆ ನಮ್ಮ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ವಿಡಿಯೋ ಮಾಡಿಲ್ಲ, ಮಾಡಿ ಅಪ್ಲೋಡ್ ಮಾಡ್ತೇನೆ, ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.